ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತು ನೀಲವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಾವಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಂತು. ಬತ್ತ ಮಳೆ ಸಿಕ್ತು. ಇರು ನೆಗಡು ಹನಿ ಸ್ಮೈಲ್. ನಾಳೆ ನಿತಿನ್ ಅವ್ರು ಬರ್ತಾ ಇದ್ದಾರೆ. ಸೊ ನಾವೊಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ವಾರಂಗ ಹೋಗ್ಬೇಕಂತ ಹೇಳಿ, ಮತ್ತು ಇನ್ನೊಂದು 2-3 ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ಬೇಕಂತ ಹೇಳಿ ಫುಲ್ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ನಾಳೆ ಮಳೆ ಬಿಟ್ಟರೆ ಗ್ಯಾರಂಟಿ ಹಾಕೋದು. ಮಳೆ ಇದ್ದರೆ ಹಬ್ಕಾಗ್ತಿಲ್ಲ. ಎಂತಕ್ಕಂತೇಳಿ ಹೇಳಿದ್ರೆ ಈ ಜಿರಾಪಟ್ಟಿ ಮಳೆ ಹೆಂಗೆ ಹೋಗ್ಬೋದು. ಸೊ ನೋಡೋಣ. ನಾ ಅದಕ್ಕೋಸ್ಕರ 2 ರೈನ್ ಕೊಟ್ಟು 2 ಹೆಲ್ಮೆಟ್ಟು, ಗಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಾಳೆ ಮಳೆ ಬಿಟ್ಟರೆ ಸೈಯ ಹಾಕೋದು. ತೊಟ್ಟೆ ಇಲ್ಲ ಮರತಿ, ಇದನ್ನು ಕೊಟ್ಟಿದೆ ನನಗೆ. ಇಷ್ಟು ಸಣ್ಣ ತೊಟ್ಟಿಗ ತೊಟ್ಟೆ ಇಲ್ಲ. ತೊಟ್ಟು ಒಂದಂಗಿದ್ರೆ ಇನ್ನೊಂದಂಗಿಲ್ಲ. ಆಗ್ತಿಲ್ಲ. ಕೈ ಮಾತ್ರ. ರಾಶಿ ಹಾಕ್ಲ ನೀನು ಬರ್ತಿತ್ತಾ? सरस्वती गंधाभ्यो यज्ञेन यज्ञवयंत देवास्तानि कर्माणि तेनाकं महिमानतकं तयत्र पूर्वे साध्यासन्ति देवाः पर्वतायिने ध्रुवं विष्णुसंजगो राजांशानुवन्ते राजानुवन्ते. ನಾನಿವಾಗ ನಿತಿನ್ ಅವರದ್ದು ಪಪ್ಪನ ಮನೆಗೆ ಬಂದಿದ್ದೀನಿ. ನೋಡಿ, ಅದು ನಿತಿನ್ ಅವ್ರದ್ದು ಪಪ್ಪ. ಇದು ಪಪ್ಪ, ಅದು ಅಜ್ಜ, ಇದು ಅಜ್ಜಿ. ಎಷ್ಟು ವರ್ಷ ಆಯ್ತು? 15 ವರ್ಷ ಆಯ್ತಾ? ಇದ್ಯಾರು?
ಸಬ್ಸ್ಕ್ರೈಬರ್ ಜಾಸ್ತಿ ಅವನಿಗೆ ನಾಚಿಕೆ ಆಯ್ತು. ಸಾರಿ ಆತನ. ನಾವಿಲ್ಲಿ ನಮ್ಮ ಮದುವೆದು ಹೂವಿನರೆಲ್ಲ ಹಾಕಿ ರೆಸಿನ್ ಮಾಡ್ತಾ ಇದ್ದೀವಿ. ಹೀಗೆ ಓಕೆನಾ? ಹೇಗೆ ಓಕೆ? ಇವಾಗ ಆಲ್ಮೋಸ್ಟ್ ಡನ್. ಪ್ರೋ ರೈಡರ್ ನಾವೀಗ 3 ಜನ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಂತೇಳಿ ಹೇಳಿದರೆ ನಮ್ಮ ಅಮ್ಮ ಪಪ್ಪನ ಮಾತಾಡ್ಸ್ಕೊಂಡು ಬರಲಿಕ್ಕೆ ಅಷ್ಟೇ. ಅಮ್ಮ ಪಪ್ಪ ಅಜ್ಜಿನ ಎಲ್ಲ ಮಾತಾಡಿಸ್ಕೊಂಡು ಊಟ ಮಾಡಿಕೊಂಡು ನಾವು ಬಂದ್ವಿ. ಕಾಣಿ ಕಾಣಿ ನಮ್ಮೂರು ಹೊಳಿ, ಮಾರ್ಕೂರು ಹೊಳಿ. ಅಮ್ಮನ ಮನೆಗೆ ಹೋಗಿ ಅಮ್ಮನ ಪಪ್ಪನ ಎಲ್ಲ ಮಾತಾಡಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಇವಾಗ ನಾವು ಹೊರಟಿದ್ದೀವಿ ನಮ್ಮ ಮನೆಗೆ. ಎಲ್ಲರಿಗೂ ನಮಸ್ಕಾರ. ನಾವೀಗ ಈಶ್ವರ ದೇವಸ್ಥಾನಕ್ಕೆ ಬಂದಿತ್ತು, ಬ್ರಹ್ಮವರ. ನಾವೀಗ ಇಲ್ಲಿಂದ ಸೀದಾ ಮಂದರ್ತಿಗೆ ಹೊತ್ತಿತ್ತು. ಮಂದರ್ತಿ ಅಮ್ಮನ ಹತ್ರ ಒಂದು ಹೋಗಿ ನಾಳೆಗೆ ಬೆಂಗಳೂರಿಗೆ ಹೋಗ್ಬೋದು. ಅಲ್ಲ, ಇವತ್ತು ರಾತ್ರಿಗೆ ಬೆಂಗಳೂರಿಗೆ ಬಸ್ಸು, ನಾಳೆಗೆ ಬೆಂಗಳೂರಲ್ಲಿ ಇರುತ್ತೆ. ಅಜ್ಜಂಗೆ ಕಣ್ ತೋರುದಿಲ್ಲ ನೋಡಿ ನಮ್ಮೂರ ದಾರಿ ಹೆಂಗಿದೆ ಅಂತ. ನಮ್ಮೂರ ದಾರಿ ನೋಡುವಾಗಲೇ ನಂಗೊಂದು ಹಾಡು ನೆನಪತ್ತು, ರಕ್ಷಿತ್ ಶೆಟ್ಟಿದ್ದು. ಕಾಗದದ ದೋಣಿಯಲ್ಲಿ ನಾ ಕೂರುವಂತ ಹೊತ್ತಾಗಿದೆ. ನಮಗೆ ಬಪ್ಪತ್ತಿಂಗ್ ಲೈಟಾಗಿ ಮಳೆ ಸಿಕ್ತು, ಆದರೂ ನಾವು ಪಾಸ್ ಆಯ್ತಪ್ಪ. ನಿತಿನ್, ನನ್ನ ಚುಂಕಿಗೆ ತುಳು ಬತ್ತಿಲ್ಲ. ನನ್ನ ಚುಂಕಿ ಕನ್ನಡ ಮಾತಾಡೋದು. ಈ ಬರ್ಪುಜನ ಗರ್ಪುಜನ ಅಂದ್ರೆ ಅದಕ್ಕೆ ಏನು ಗೊತ್ತಾಗಲ್ಲ. ಕುರಾತ್ತದು ಚುಂಕಿ. ಅಗ್ಗಿತ್ತಲ್ಲ, ಕಚ್ಚೋದ್ಕ ನನ್ನ ಬೆರಳು ಕಸ್ತಿತ್ತು. ಅಗ್ಗೊಡ್ಚಿ ಚುಂಕಿ, ಅಗ್ಗಿ ಹೊಡ್ಚಿ ಎಂತಾರ ಹಾಕಿ ಅಂತ ನೆಕ್ಕದಾಗ ಅವನ ನಾಯಿ ನಾಸಿ ಮಾಡುದು. ಅವ ಬೆಕ್ಕಿನ ಮುಟ್ಟುದಿಲ್ಲ. ಇಲ್ಲೋ ಚುಂಕಿನೊಂದು ಹಿಡ್ಕೊಂಡಿದೆ ಈಗ. ಅದು ನಾಯಿದೆ ಬರ್ತದೆ. ಅದ್ರ ಬೆನ್ನರು ಓಡದ್ ನೀನ ಮೊನ್ನೆ ಬಂದಿದ್ದಲ್ಲ ಕುಕ್ಕುರ್ ಬಾ ಅನ್ಸುತ್ತೆ, ಗೊತ್ತಿಲ್ಲ. ಎಸ್, ನಾನಿವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಎಲ್ಲಿಗೋ ಹೋಗ್ಬೇಕು. ಎಲ್ಲಿಗೆ ಹೋಗ್ತಿತ್ತಂತೇಳಿ ಹೇಳಿ ಗೊತ್ತಾಯ್ಕಾದ್ರೆ ಮುಂದೆ ಕಾಣ್ಕತ್ತೆ ಅಂತಕ್ಕಂಥ ನನಗೂ ಗೊತ್ತಿಲ್ಲ ಎಲ್ಲಿಗೆ ಅನ್ಕೊಂಡು. ಕಾರ್ ತೆಗಿತಿದ್ದೆ ಅಷ್ಟೇ. ನನಗೆ ಸೈ ಕಟ್ ಗೊತ್ತಿಲ್ಲ ಅಂತೇಳಿ ಹೇಳಿ ಯಾಕೆ ಹೇಳಿದೆ ಅಂದರೆ, ನನ್ನ ಅಮ್ಮ 12 ಅಡಿ ಮಂಡಿ. ಲಾಸ್ಟ್ ಟೈಮ್ ಹಾಗೆ ಡಿಮಾರ್ಟಿಗೆ ಹಪ್ಪ ಗಾಡಿ ತೆಗಿ ಅಂದರು. ನಾವು ಹಿಡಿದಾಗ ನಾನೀಗ ಡಿಮಾರ್ಟಿಗೆ ಹೋಗ್ತಿದ್ದೀನಿ ಅಂದೆ. ಅಲ್ಲಿಗೆ ಡಿಮಾರ್ಟಿಗೆ ಹಪ್ಪತ್ತಿಗೆ ಅರ್ಧ ದಾರಿ ಬಂದ್ರ ಮೇಲೆ ಹೇಳ್ತಾರೆ ಡಿಮಾರ್ಟ್ ಬೇಡ, ನಾವೀಗ ಜಯಲಕ್ಷ್ಮಿಗೆ ಹಪ್ಪ ಅನ್ಕೊಂಡು. ಅದಕ್ಕೆ ಈ ಸಲ ಎಲ್ಲಿಗೆ ಹಪ್ಪ ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೆ ಫಸ್ಟಿಗೆ ಹೇಳಿಟ್ಟಿದ್ದೆ ನಂಗೆ ಗೊತ್ತಿಲ್ಲ ಅನ್ಕೊಂಡು.
ಅನ್ಲಾಕ್ ಮಾಡಿ ನಾವೀಗ ಹೊರಟಿತ್ತು ಮನೆಗೆ. ಕೆಲವು ಸಮಯ ಆಯ್ತು ಇಲ್ಲಿ ಬರ್ದೆ. ಈ ಬಾಯಿ ಮುಚ್ಚ ಕುತ್ಕೊಂಬಾರ ಇಲ್ಲಿ ಕೇಳಿ ಹೇಳ್ತಿದ್ದೆ ಬೇಡ. ಹೇಳು. ನಾವು ಇವಾಗ ಬೆಂಗಳೂರಿಗೆ ಹೋಗ್ತಿದ್ದೀವಿ. ಬಾಯ್ ಬಾಯ್. ಎಸ್, ನಾವು ಇವಾಗ ಬೆಂಗಳೂರಿಗೆ ಬಂತು. ಈಗ ಗಂಟೆ 5:45 ಆಗಿರ್ಬೋದು, ಯಾಕಂದರೆ ನಾವು ಬಸ್ ಇಳಿದಾಗ 5:20 ಆಗಿತ್ತು. ನನ್ನ ಗಿಡ ಎಷ್ಟು ಚಂದ ಚಿಗುರಿತ್ತು ಕಾಣಿ ತೋರಿಸಿದೆ. ಇದು ಟೊಮೆಟೊ, ಇದು ಮೆಣಸಿನ್ಕಾಯಿ, ಇದು ಬಸಳೆ, ಇದು ಪಾಲಕ್, ಇದು ಪುದೀನ. ಆದರೆ ಮಲ್ಲಿಗೆ ಗಿಡ ಒಂದು ಒಣಗಿ ಹೋಯ್ತು. ಪರವಾಗಿಲ್ಲ, ಏನಾದರೂ ಒಂದು ಮಾಡ್ತೀನಿ. ಓಕೆ, ಬಾಯ್ ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.